ದೇವಾಂಗ ಕ್ರಿಶ್ಚಿಯನ್ ಈ ನಾನ್ಸೆನ್ಸ್. ಜಾತ್ಯತೀತ ರಾಷ್ಟ್ರ ಇದು, ಜಾತಿ ಸೆಕ್ಯುಲರ್ ಸ್ಟೇಟ್ ಅಂತ ಹೋಗೋದೇ ಇಲ್ಲ. ವೈ ಡು ವಾಂಟ್ ಟು ಇಂಡ್ಯೂಸ್ ಈ ಥರ ಜಾತಿಯ ಕಿಚ್ಚನ್ನು ಯಾಕೆ ಹಚ್ತೀರಿ ನೀವು? ಈ ಲಿಂಗಾಯತರಲ್ಲೇ 85 ಇವಿದಾವೆ ಇದರಲ್ಲಿ, ಮೊಬೈಲ್ನಲ್ಲಿ ತೋರಿಸಿದವಲ್ಲ ನಿಮಗೆ ಆ ಲಿಸ್ಟ್ನಲ್ಲಿ 85 ಇದಾವೆ. ಈಗ ಏನಿದು ವಿವಾದ? ಇದರ 400 ಕೋಟಿ ರೂಪಾಯಿ ಈ ಜಾತಿಯ ಗಣತಿ ಖರ್ಚು ಮಾಡೋ ಬದಲು ಯಾವುದೇ ಒಂದು ಯೋಜನೆ ಮಾಡಿದ್ರೆ ಎಷ್ಟು ಅನುಕೂಲ ಆಗುತ್ತೆ ಹೇಳಿ? ಅಲ್ಲ, ಜಾತಿ ಸಮೀಕ್ಷೆ ಮಾಡಬಾರ್ದು ಅಂತಿಲ್ಲ. ಯಾವ್ಯಾವ ಜಾತಿ ಇದನ್ನು ನಮಗನ್ಸುತ್ತೆ ಆರ್ಥಿಕ ಸಮೀಕ್ಷೆ ಆಗಬೇಕು. ಎಲ್ಲ ಜಾತಿಗಳಲ್ಲೂ ಹಿಂದುಳಿದವರು, ಆರ್ಥಿಕವಾಗಿ ಕೆಳಬಿದ್ದವರು ಇದ್ದಾರೆ. ನೀವು ಚೆನ್ನಪ್ಪ ರೆಡ್ಡಿ ಆಯೋಗ ತಗೊಳ್ಳಿ. ಯಾರು ಓದಿದ್ರಿ ಚೆನ್ನಪ್ಪ ರೆಡ್ಡಿ ಆಯೋಗದ ವರದಿಯನ್ನು? ಯಾರು ಓದಿದ್ದೀರಿ? ಯಾರೂ ಓದಿಲ್ಲ. ನಾವು ನಿಮಗೆ ಹೇಳ್ತೀವಿ ಚೆನ್ನಪ್ಪ ರೆಡ್ಡಿ ಆಯೋಗದ್ದು ಏನು ಬರೀತಾರೆ ಅಲ್ಲಿ. ಚೆನ್ನಪ್ಪ ರೆಡ್ಡಿ ನೀವು ನೋಡಿ, ಅದು ತಿರುಗಿ ನೋಡಿ. ಚೆನ್ನಪ್ಪ ರೆಡ್ಡಿ ಆಯೋಗದ ವರದಿಯನ್ನು ನೀವು ಪುಟಗಳನ್ನು ತಿರುಗಿ ಹಾಕಿ ನೋಡಿ. ನಾವು ಸಂಕ್ಷಿಪ್ತವಾಗಿ ಜನ ಓದೋಕ್ಕಾಗಲ್ಲ, ನಾವು ಸಂಕ್ಷಿಪ್ತ ತಿಳಿಸ್ತೀವಿ. ಏನಿದೆ ಚೆನ್ನಪ್ಪ ರೆಡ್ಡಿ? ಸ್ವಲ್ಪ ಕೂತ್ಕೊಳ್ತೀರಾ? ಇದು ತುಂಬ ಗಂಭೀರವಾದ ಪ್ರಶ್ನೆ. ಇದು ತುಂಬ ಗಂಭೀರವಾದ ಪ್ರಶ್ನೆ, ಕೂತ್ಕೊಳ್ಳಿ. ಚೆನ್ನಪ್ಪ ರೆಡ್ಡಿ ಆಯೋಗ ಏನು ಹೇಳುತ್ತೆ ಅಂದರೆ, ಇವತ್ತು ಹೇಗೆ ಹಿಂದೂ ಸಮಾಜ, ಸುಮ್ಮನಿರಪ್ಪ, ಇವತ್ತು ಹೇಗೆ ಹಿಂದೂ ಸಮಾಜ ಇದೆಯೋ, ಅನೇಕ ಜಾತಿಗಳು, ಉಪಜಾತಿಗಳು, ಉಪಪಂಗಡಗಳು ಇವೆಯೋ, ಇವಾಗಲೇ ಹೀಗಿದೆ. 12ನೇ ಶತಮಾನದಲ್ಲಿ ಬಸವಣ್ಣನ ಕಾಲದಲ್ಲಿ ಅವಾಗಲೂ ಇದ್ವಲ್ಲ. ಆಗ ಬಸವಣ್ಣವರ ಜಾತ್ಯತೀತ ನಿಲುವನ್ನು ಬೆಂಬಲಿಸಿ ಅನೇಕರು ಅವರ ಹಿಂದೆ ಬೆಂಬಲ ಸೂಚಿಸಿದರು. ಹೀಗಾಗಿ ಇವತ್ತಿನ ಹಿಂದೂ ಸಮಾಜದ ಜಾತಿ ಏನಿದು ಅವತ್ತೂ ಇದ್ದು, ಒಬ್ಬ ಕ್ಷೌರಿಕ ಇದ್ದನು, ಅವನು ಹೋದ ಬಸವಣ್ಣವರ ಕರೆಗೆ ಹೋಗೊಟ್ಟು. ಕ್ಷೌರಿಕ ಹೋದ, ಮತ್ತು ಗವಳಿಗ ಹೋದ, ಮಡಿವಾಳ ಹೋದ. ಒಟ್ಟಾರೆ ಹಿಂದೂ ಸಮಾಜದಲ್ಲಿ ಏನೆಲ್ಲ ಜಾತಿಗಳಿದ್ವೋ ಆ ಎಲ್ಲ ಜಾತಿ ಜನರು ಬಸವಣ್ಣವರ ತತ್ವಕ್ಕೆ ಪ್ರಭಾವಿತರಾಗಿ ಜಾತ್ಯತೀತ ದೃಷ್ಟಿಯನ್ನು ಹೊಂದ್ಕೊಂಡು ಅವರು ಹೋಗೋದ್ರಲ್ಲಿ. ಹೀಗಾಗಿ ಲಿಂಗಾಯತ, ಕ್ಷೌರಿಕ ಲಿಂಗಾಯತ, ಮಡಿವಾಳ ಲಿಂಗಾಯತ, ಇನ್ನು ನಾವು ಹೇಳಿದ್ವಲ್ಲ ಅಕ್ಕಸಾಲೆ ಲಿಂಗಾಯತ, ಇವು ಬಂದು ಸಹಜವಾಗಿ ಬಂದಿದ್ದಾರೆ. ಚೆನ್ನಪ್ಪ ರೆಡ್ಡಿ ಎಷ್ಟು ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ ಅಂದರೆ, ಲಿಂಗಾಯತರು ಅನ್ನೋ ಮಾತ್ರಕ್ಕೆ ಅವರೆಲ್ಲರೂ ಮುಂದುವರೆದರು ಅಂತ ಘೋಷಣೆ ಮಾಡೋದು ತಪ್ಪು ಅಂತ ಅವ್ರು ಬರೆದಿದ್ದಾರೆ. ಅವ್ರು ತೆಗೆದು ನೋಡಿ. ಲಿಂಗಾಯತರನ್ನು ಮಾತ್ರಕ್ಕೆ ಎಲ್ಲರೂ ಮುಂದುವರೆದರು ಅಂತ ಹೇಳೋದು ತಪ್ಪು. ಇವತ್ತಿನ ಹಿಂದೂ ಸಮಾಜದಲ್ಲಿ ಯಾವ್ಯಾವ ಜಾತಿಗಳಿದಾವೋ, ಕೆಳವರ್ಗದ ಜಾತಿಗಳು, ಅದೇ ಸಂವಾದಿಯಾದಂಥ ಬಸವಣ್ಣವರ ಇದಕ್ಕೆ ಬೆಂಬಲವಾಗಿ ನಿಂತ್ಕೊಂಡವರು ಅವರಿಗಿಂತಲೂ ಕನಿಷ್ಠವಾಗಿದ್ದಾರೆ ಆರ್ಥಿಕವಾಗಿ. ಹೀಗಾಗಿ ಲಿಂಗಾಯತರು ಅನ್ನೋ ಕಾರಣಕ್ಕಾಗಿ ಅವರಿಗೆ ಮೀಸಲಾತಿನ ಕೊಡದಂಗಿರ್ತಕ್ಕಂಥದ್ದು ತಪ್ಪಾಗತ್ತೆ ಅಂಥೇಳಿ ಬರ್ತಾರೆ ಚೆನ್ನಪ್ಪ ರೆಡ್ಡಿ ಆಯೋಗದಲ್ಲಿ. ನಮ್ಮ ಕಂಪ್ಯೂಟರ್ನಲ್ಲಿ ಇದೆ, ನಾವು ನಿಮಗೆ ಬೇಕಾದ್ರೆ ತೋರಿಸ್ತೀನಿ. ಆಮೇಲೆ ನಾವು ಪೂಜಾ ಬಿಡಾರಕ್ಕೆ ಬಂದರೆ ಬೇಕಾದರೆ ನಿಮಗೆ ತೋರಿಸ್ತೇವೆ. ಅವರ ಶಬ್ದಗಳನ್ನೇ ನೀವು ಉಲ್ಲೇಖ ಮಾಡಿ ಬರಿಬೋದು ಚೆನ್ನಪ್ಪ ರೆಡ್ಡಿ. ಹೀಗಾಗಿ ಒಟ್ಟಾರೆ ಪ್ರತಿಯೊಂದು ಸಮಾಜದಲ್ಲೂ ಆರ್ಥಿಕವಾಗಿ ಯಾರು ಕೆಳಬಿದ್ದಾರೋ ಅವರನ್ನು ಮೇಲೆ ತರ್ತಕ್ಕಂಥ ಹೊಣೆಗಾರಿಕೆ ಸರ್ಕಾರದ್ದು. ಅದರ ಕಡೆ ಗಮನ ಕೊಡಬೇಕು. ಈಗ ಕೇಳ್ತೀನಿ ನಿಮಗೆ, 5 ಗ್ಯಾರಂಟಿ ಇದಾವಲ್ಲ, ಜಾತಿ ಆಧಾರದ ಮೇಲೆ ಇದಾವ? 5 ಗ್ಯಾರಂಟಿಗೆ ಯಾವುದು ಮೀಸಲಾತಿ ಇಲ್ವಲ್ಲ? ಅದು ಬೆಸ್ಟ್ ಪ್ರಾಜೆಕ್ಟ್ ಅಂತೀವಿ ನಾವು. 5 ಗ್ಯಾರಂಟಿ. ನಮ್ಮ ಯುವಕರಿಗೆ ಒಂದು ಗ್ಯಾರಂಟಿ ಬೇಕಾಗಿತ್ತು ಕುಡಿಯೋಕ್ಕೆ. ಹೇಳಿದ್ದೆ ಎಷ್ಟು ಒಳ್ಳೆ, ಅದು ಯಾವುದೇ ಜಾತಿ ಮತ ಭೇದ ಇಲ್ದಂಗೆ ಮಾಡಿದ್ದೀರಿ, ಒಳ್ಳೆಯದ. ಮಹಿಳೆಯರಿಗೆ ವಿಶೇಷ ಸ್ಥಾನಮಾನ ಕೊಟ್ಟಿದ್ದೀರಿ, ಅವ್ರಿಗೆ ಸೌಲಭ್ಯ ಕೊಟ್ಟಿದ್ದೀರಿ, ಫ್ರೀ ಬಸ್ ಪಾಸ್ ಮಾಡಿದ್ದೀರಿ. ಅದನ್ನು ಮಿಸ್ಯೂಸ್ ಯಾರು ಮಾಡಿಕೊಡ್ತಾರೋ ಅದನ್ನು ನೀವು ಕಾನೂನು ತಗೊಂಬನ್ನಿ. ಎಲ್ಲ ಮಹಿಳೆಯರಿಗೂ ನೀವು ಕೊಡಬೇಕಾಗಿಲ್ಲ, ಎಲ್ಲರಿಗೂ ನೀವು ಈ ಸೌಲಭ್ಯ ಗ್ಯಾರಂಟಿ ಕೊಡಬೇಕಾಗಿಲ್ಲ. ಯಾರು ಆರ್ಥಿಕವಾಗಿ ದುರ್ಬಲ ಇರ್ತಾರೋ ಒಂದು ಮಿತಿ ಹಾಕಿ ಅದರೊಳಗೆ ಕೊಡಿ. ಆಗ ಇಡೀ ಕರ್ನಾಟಕ ಜನತೆ ಜಾತ್ಯತೀತ ಸಮುದಾಯ ಕರ್ನಾಟಕ ಆಗುತ್ತೆ. ಅದರ ಕಡೆಗೆ ಸರ್ಕಾರ ಮುಖ ಮಾಡಬೇಕು. ನಮ್ಮ ಅಂತರಂಗದಲ್ಲಿದ್ದಂಥ ಎಲ್ಲ ವಿಚಾರಗಳನ್ನು, ಮುಖ್ಯ ವಿಚಾರಗಳನ್ನು ನಾವು ನೀವು ಮುಂದಿಟ್ಟಿದ್ದೀವಿ. ಈಗ ನೀವು ಹೇಳಿ,
ಯಾವ ಕೋಡಿಗೆ ನಾವು ನಿಮ್ಮನ್ನು ರೆಕಮೆಂಡ್ ಮಾಡ್ಬೇಕು, ಇದಕ್ಕೆ ಬರೀರಿ ಅದಕ್ಕೆ ಬರ್ರಿ ಅಂತ. ಯಾರೀಗ ಇಂಥದ್ದು ಬರ್ಸ್ರಿ ಅಂಥದ್ದು ಬರ್ಸ್ರಿ ಅಂತ ನಿಮ್ಮ ಮುಂದೆ ಬರ್ತಾರಲ್ಲ, ಹೇಳ್ತಾರಲ್ಲ, ಕೇಳಿ. ಇಂತಿಂಥವಿದ್ದಾವೆ ಕೋಡ್ಗಳು, ಈ ಕೋಡ್ನಲ್ಲಿ ಯಾವ್ದು ಬರ್ಸ್ಬೇಕು ಹೇಳಿ ಅಂತ ನೀವು ಕೇಳಿ. ಆಗುತ್ತಾ? ಉತ್ತರ ಕೊಡ್ತಾರ? ಉತ್ತರ ಕೊಡೋಕ್ಕಾಗುತ್ತಾ? ಆ ತರ ಕೇಳಿದಾಗ ಅವರು ಹೇಳಿದ್ದನ್ನ ಬರ್ಕೊಂತಾರೆ, ಹೇಳಿದ ಕಾಲಂ ಖಾಲಿ ಮಾಡಿ ಪಾಸ್ ಮಾಡಿ ಹೋಗ್ತಾರೆ. ಮುಂದೇನಾಗುತ್ತೆ? ಮುಂದೆ ತೊಂದರೆ ಆದ್ರೆ ನಮಗೆಲ್ಲ ತೊಂದರೆ ಆಗ್ತದೆ. ಅದಕ್ಕೆ ಹೇಳೋದು ಸರ್ಕಾರದ ಗಮನಕ್ಕೆ ಮುಖ್ಯಮಂತ್ರಿಗಳ ಜೊತೆ ನೀವು ಮಾತಾಡ್ಬಿಟ್ಟು ಗುರುವಾರ ನಾವೀಗಾಗಲೇ ಕ್ಯಾಬಿನೆಟ್ ಇದೆ, ನಮಗೆ ಗೊತ್ತಿದೆ. ನಾವೀಗಾಗ್ಲೇ ಕೆಲವು ಮಂತ್ರಿಗಳ ಹತ್ರ ಮಾತಾಡಿದೀವಿ, ನಿಮಗೆ ಗೊತ್ತಿಲ್ಲ, ಮಾತಾಡಿದೀವಿ. ನೀವು ಮಂತ್ರಿಗಳು ನಿಮ್ಮ ಸ್ಥಾನಮಾನ ಬಿಗಿಯ ಉಳಿಸ್ಕೊಳ್ಳೋಕ್ಕಾಗಿ ಅವಾಂತರ ಮಾಡಕ್ಕೆ ಹೋಗಬೇಡಿ. ಇಡೀ ಸಮಾಜವನ್ನು ಗಮನದಲ್ಲಿ ಇಟ್ಕೊಂಡು, ಯಾವುದೇ ಸಮುದಾಯ ಇರಲಿ, ಎಲ್ಲ ಮಂತ್ರಿಗಳು ಸಹ ಇದು ಅನ್ಯಾಯ ಆಗುತ್ತೆ ನಮ್ಮ ಸಮಾಜಕ್ಕೆ ಅಂತ ಹೇಳಿ ವಿರೋಧಿಸ್ಬೇಕಾಗಿರೋದು. ನಾಳೆ 16ನೇ ತಾರೀಕು ಮೀಟಿಂಗ್ ಇದೆ, ಕ್ಯಾಬಿನೆಟ್ ಇದೆ, ಅದನ್ನು ನೀವು ವಿರೋಧಿಸ್ಬೇಕು. ಇದು ಸರಿಯಲ್ಲ, ಮಾಡ್ಬೇಕು, ಸಮೀಕ್ಷೆ ಮಾಡ್ಬೇಕು. ಸಮೀಕ್ಷೆ ಮಾಡೋದು ಬೇಡ ಅಂತ ನಾವು ಹೇಳಲ್ಲ, ಆದರೆ ಸರಿಯಾದ ರೀತಿಯಲ್ಲಿ ಸಮೀಕ್ಷೆ ಮಾಡಬೇಕು, ಅದನ್ನು ವ್ಯವಸ್ಥಿತವಾಗಿ ಮಾಡಬೇಕು. ಮೊದಲದಾಗಿ ಈ ರಾಜ್ಯದಲ್ಲಿ ಯಾವ್ಯಾವ ಜಾತಿಯರಿದ್ದಾರೆ ಅಂತ ನಿಷ್ಕರ್ಷೆ ಮಾಡಬೇಕು, ಅದನ್ನು ಪ್ರಕಟಪಡಿಸ್ರಿ ನೀವು ಆನ್ಲೈನ್ನಲ್ಲಿ. ಇದರಲ್ಲಿ ಏನಾದರೂ ತಪ್ಪಿದ್ರೆ, ಈ ಜಾತಿ ಹೆಸರು ತಪ್ಪಿದ್ರೆ, ಯಾವುದಾದ್ರು ಜಾತಿ ಬಿಟ್ಟು ಹೋಗಿದ್ರೆ ಕಾಲಾವಕಾಶ ಕೊಡಿ, ಅದನ್ನು ನಿಗದಿಪಡಿಸಿ ಆಮೇಲೆ ನೀವು ಸಮೀಕ್ಷೆ ಮಾಡಬೇಕೆ ಹೊರತು ಈಗ ಮಾಡಿದರೆ 400 ಕೋಟಿ ರೂಪಾಯಿಯನ್ನು ನೀವು ವ್ಯರ್ಥಗೊಳಿಸ್ದಂಗೆ ಅಂತ ನಾವು ಬಹಿರಂಗವಾಗಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀವಿ. ನಿಮಗೇನಾದ್ರೂ ಮನವರಿಕೆ ಆಯ್ತಾ? ನಿಮಗೆ ನಮ್ಮನ್ನು ಕೇಳಬೇಡಿ ಯಾವ ಕೋಡಿಗೆ ಬರ್ಸ್ಬೇಕು ಅಂತ ಹೇಳ್ತೀವಿ. ಇದೆ ಆಗಲೇ ಹಾಸ್ಯ ಮಾಡಿದ್ವಲ್ಲ, ಚಿತ್ರಗುಪ್ತಿಗೆ ಕೇಳಬೇಕು. ಈಗ ಅರ್ಥವಾಯ್ತಾ? ನಿಮಗೆ ಅರ್ಥವಾಯ್ತಾ? ಮಾಧ್ಯಮದವರಿಗೆ ಏನಾದರೂ ಪ್ರಶ್ನೆ ಇದು ಬಹಿರಂಗವಾಗಿ ಕೇಳಿ. ಮತ್ತು ಸರ್ಕಾರಕ್ಕೆ ಸವಾಲು ಅಂತ ನೀವು ತೀಕ್ಷ್ಣವಾಗಿ ಬರೆಯಕ್ಕೆ ಹೋಗಬೇಡಿ. ಏನು ಸಿರಿಗರು ಕೂಡ ಏನಂತಾರೆ ಅದೇನೋ ಬರೀ ನಿಮ್ಮ ಶಬ್ದಗಳು ನಿಮಗೆ ಗೊತ್ತು, ಆ ಥರ ಬರೀಲಿಕ್ಕೆ ಹೋಗಬೇಡಿ. ಸತ್ಯ ಸಂಗತಿ ಏನಿದೆಯಲ್ಲ, ಇದು ಸವಾಲಲ್ಲ, ಇದು ಸವಾಲಲ್ಲ, ಸತ್ಯ ಸಂಗತಿಯ ಅನಾವರಣ. ಇದು ಯಾರಿಗೂ ಗೊತ್ತಿಲ್ಲ, ಯಾರು ಸ್ಟಡಿ ಮಾಡಿಲ್ಲ. ಮಾಡಿದ್ದಾರೆ ಯಾರಾದರೂ? ಯಾರು ಮಾಡಿಲ್ಲ. ಸೊ ಇದನ್ನು ನಾವು ಬಹಿರಂಗವಾಗಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಗುರುಗಳು ಮೌನವಾಗಿದ್ದಾರೆ ಅಂತಂದರೆ ನಾವು ಸತ್ಯ ಪಕ್ಷಪಾತಿಗಳು. ಯಾವುದೇ ಜಾತಿ ಮತ ಭೇದ ಇಲ್ಲದೆ ನಮ್ಮ ಗುರುಗಳು ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು 46ನೇ ಇಸ್ವಿಯಲ್ಲಿ ಯಾವ ಕಾನ್ಸ್ಟಿಟ್ಯೂಷನ್ ಇತ್ತ ಪ್ರದೇಶದಲ್ಲಿ? ಇವತ್ತಿನ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ, ಭಾರತದ ಸಂವಿಧಾನ ಇತ್ತ 46ನೇ ಇಸ್ವಿಯಲ್ಲಿ, 45ನೇ ಇಸ್ವಿಯಲ್ಲಿ ಎಲ್ಲ ಸಮುದಾಯದವರು ಸಿರಿಗೆರೆಯಲ್ಲಿ ಸಹಪಂಕ್ತಿ ಭೋಜನ ಮಾಡಿಸಿದ್ರು. ಅವನು ಲಂಬಾಣಿಯರಿರ್ಬೋದು, ಹರಿಜನರಿರ್ಬೋದು, ಇನ್ಯಾವುದೇ ಇರ್ಬೋದು, ಲಿಂಗಾಯತನಿರ್ಬೋದು, ಮತ್ಯಾವುದೇ ಜಾತಿ ಮುಸಲ್ಮಾನ ಇರ್ಬೋದು, ಎಲ್ಲರಿಗೂ ಸಹಪಂಕ್ತಿ ಭೋಜನ ಮಾಡಿಸಿದವರು ನಮ್ಮ ಗುರುಗಳು. ಅದು ಬಸವಣ್ಣವರ ತತ್ವದ ಆಧಾರದ ಮೇಲೆ ಮಾಡಿದರೆ ಹೊರತು ಭಾರತದ ಸಂವಿಧಾನಕ್ಕೆ ಅಡಿಪಾಯ ಇದ್ದಂಗಿಲ್ಲ. ಒಂದ್ಸರಿ ನಮ್ಮ ಕಾಲದಲ್ಲಿ ಹೇಳ್ತೀವಿ, ಒಬ್ಬ ಮುಸಲ್ಮಾನ ಹುಡುಗ ಬಂದ, ನಮ್ಮ ಮಠದಲ್ಲಿ ಕೂತಿದ್ವಿ, ಒಬ್ಬ ಹುಡುಗ ಬಂದ, ಹೈಸ್ಕೂಲ್ ಹುಡುಗ, ಕೇಳಿಸ್ಕೊಳಪ್ಪ ಇದ್ದಾಗೆ, ಒಬ್ಬ ಹೈಸ್ಕೂಲ್ ಹುಡುಗ ಬಂದ ಮುಸಲ್ಮಾನರನ್ನು. ಏನಪ್ಪ ಅವ ಹತ್ರ ಬಂದ, ಏನಪ್ಪ ಏನು ಅಳ್ತಿದೆಯಾ ಅಂತ ಕೇಳಿದ್ವಿ. ನಾನು ಮುಸ್ಲಿಮ್ರನ್ನು ನಮ್ಮ ಸಮಾಜದಲ್ಲಿಲ್ಲ ಅಂತ ಎದ್ದು ಕಳಿಸಿದಾನೆ, ಏನು ಮಾಡ್ಬೇಕು ಹೇಳಿ. ನಾವು ತಕ್ಷಣ ವಾರ್ಡನ್ನು ಕರೆಸಿದ್ವಿ. ನೋಡೋ ಹುಡುಗ, ಅವ್ರ ಧರ್ಮದಲ್ಲಿ ವಿಭೂತಿ ಧರಿಸೋ ಪದ್ಧತಿ ಇಲ್ಲ, ನೀನು ಉಣಕ್ಕೆ ಹಾಕು, ಆದರೆ ಒಂದು ಕಂಡೀಷನ್ ಮಾಡಬೇಕು, ಅವ್ನು ಹಾಕೊತ್ತು ನಮಾಜ್ ಮಾಡ್ಬೇಕು. ಅವ್ನು ನಮಾಜ್ ಮಾಡಿದ್ರೆ ಮಾತ್ರ ಉಣ್ಣಕ್ಕೆ ಹಾಕ್ಬೇಡ ಅಂತ ಹೇಳಿ ತಿಳಿತಾ. ಅದು ನಮಾಜ್ ನಾಲ್ಕು ಮಾಡೋದಕ್ಕಿಂತ ಸುಮ್ಮನೆ ಹಿಂಗೆ ಅಲ್ಲೇ ಗೋಡೆ ಋಣ ಬಡದ ಬಡ ಸುಲಭ ಅಂತ ಅನಿಸಿರ್ಬೇಕಲ್ಲ, ಅವನಿಗೆ ಹಂಗನ್ಸಿರ್ಬೇಕಲ್ಲ. ಈ ವಿಭೂತಿ ಇವೆಲ್ಲ ಧಾರ್ಮಿಕ ಚಿಹ್ನೆಗಳು, ಅದರ ಹಿಂದೆ ಒಂದು ಅರ್ಥ ಇದೆ, ಅರ್ಥ ಗ್ರಹಿಸಿ ಧರಿಸ್ಬೇಕು. ನೀವು ಲಿಂಗಾಯತರನ್ನು ಅನ್ನೋ ಜೈವರು ಅಂತ ಕಾರಣ ವಿಭೂತಿ ಧರಿಸೋ ಅರ್ಥ ಇಲ್ಲ. ಗುಡಿಗೆ ಹೋದ ಮಾತ್ರಕ್ಕೆ ಭಕ್ತ ಆಗಲ್ಲ. ಬಸವಣ್ಣರ ವಚನ ಇದೆ ನೋಡಿ, ಅಲ್ಲಿ ಆಗದ ಕೆರ ಹೊರಗೆ ಕಡೆದು ದೇಗುಲಕ್ಕೆ ಹೋಗಿ ನಮಸ್ಕಾರ ಮಾಡುವ ಭಕ್ತನಂತೆ. ದೇವಸ್ಥಾನದೊಳಗೆ ಹೋಗುವಾಗ ಚಪ್ಪಲಿ ಹಾಕೊಂಡು ಹೋಗಲ್ಲ. ಅಷ್ಟೇ ಏಕೆ, ಈಗ ಹೊರಗೆ ನಮ್ಮನ್ನು ಸ್ವಾಗತ ಮಾಡ್ಕೊಂಡು ಕರ್ಕೊಂಡ್ಬಂದ್ರಲ್ಲ ಮಹಿಳೆಯರು, ಯಾರಾದರೂ ಚಪ್ಪಲಿ ಮೆಟ್ಟಿದ್ರ? ರಸ್ತೆ ಹೋಗ್ಬೇಕಾರೆ ಅದು ಸಿಮೆಂಟ್ ರಸ್ತೆ, ಅದು ಆ ಸಿಮೆಂಟ್ ಬಿಸಿಲಿಗೆ ಅಲ್ಲಿ ಜಡ ಇರುತ್ತೆ. ಅಂಥದ್ರಲ್ಲಿ ಬರಿಗಾಲದಲ್ಲಿ ಹೆಣ್ಮಕ್ಳು
ಕುಂಭ ಹೊತ್ಕೊಂಡು ನಮ್ಮನ್ನು ಸ್ವಾಗತ ಮಾಡ್ಕೊಂಡು ಬಂದಲ್ಲ, ಅದಕ್ಕೇನು ಹೇಳ್ತೀರಿ? ಅದು ಭಕ್ತಿ. ಅದು ಅಲ್ಲಿ ಹೂವು ಸಿಡಿಸ್ತಾ ಹೂವು ಹಾಕ್ತಾ ಇದ್ರು. ಅವ್ನು ಯಾವನ್ನ ಚಪ್ಪಲಿ ಮಾಡ್ಕೊಂಡು ಹಾಕ್ತದೆ, ಈ ಚಪ್ಪಲಿ ತೆಗೆಯೋ ತೆಗೆದು ಹಾಕೋ ಹೂವನ್ನು ಅಂತ ಎಚ್ಚರಿಸಿದ್ರು. ಇದೆಲ್ಲ ಎಲ್ಲಿಂದ ಬರ್ತಿದ್ದು? ಪರಂಪರೆಯಲ್ಲಿ ಭಕ್ತಿಯಿಂದ ಬಂತು. ಬಸವಣ್ಣ ಹೇಳ್ತಾರೆ, ದೇವಸ್ಥಾನಕ್ಕೆ ಒಳ ಹೋಗ್ತಾನೆ, ಉದ್ದಕ್ಕೆ ದೇವರಿಗೆ ಅಡ್ಬಿಡ್ತಾನೆ, ತನ್ನ ಕೆರೆಯಿನ ಧ್ಯಾನವಲ್ಲದೆ ದೇವರ ಧ್ಯಾನವಿಲ್ಲ ನೋಡ ಕೂಡಲ ಸಂಗಮ ದೇವ ಅಂತ ಹೇಳ್ತಾನೆ. ವಚನ ಇದೆ ನೋಡಿ, ಕೆರೆಗಿನ ಧ್ಯಾನ ಅಂತ ನೀವು ಟೈಪ್ ಮಾಡಿ ಬರ್ಕೊಡುತ್ತೆ ವಚನ ನಮ್ಮ ಮೊಬೈಲ್ ಆ್ಯಪ್ನಲ್ಲಿ. ಹೊಸ ಹೊಸ ಚಪ್ಪಲಿ ಹುಟ್ಟು ಕಟ್ಬಿಡ್ತಾರೆ ದೇವರಿಗೆ, ಲಿಂಗಕ್ಕೆ, ಗರ್ಭಗುಡಿಯಲ್ಲಿ. ಅವನ ಮನಸ್ಸಲ್ಲೇ ಇರೋದ್ರಲ್ಲಿ ಹೊರ ಬಿಟ್ಕೊಂಡಿರ್ತಾನೆ ಚಪ್ಪಲಿ. ಅದ್ರ ಕಡೆ ಹೊಸ ಹೊಸ ಚಪ್ಪಲಿ ಮನೆ ತಾನೇ ಒಂದೊಂದೇ ಕುಡ್ಕೊಂಡು ಬಂದಿನಿ, ಯಾವನ್ನೇ ಹೊತ್ಕೊಂಡು ಹೋಗ್ಬಿಟ್ಟು ಗತಿಯಲ್ಲ, ಯಾವ್ದಾದ್ರು ನಾಯಿ ಇಟ್ಕೊಂಡು ಹೋಗ್ಬಿಟ್ಟು ಕಚ್ಕೊಂಡು ಹೋಗ್ಬಿಟ್ಟು ಗತಿ. ಸರಿ, ಯಾಕೆ ಹೋಗ್ಬೇಕಾಯ್ತು? ಚಪ್ಪಲಿ ಬಿಟ್ಕೊಂಡೆ ಹೋಗ್ಬೇಕಾಯ್ತು ದೇವ್ರ ಗುಡಿಯಲ್ಲಿ. ಬೇಡ ಕಣ್ಣಪ್ಪ ಮಾಡಿದ್ದೇನು? ಚಪ್ಪಲಿ ಮೆಟ್ಟಿದ ಬೆರಳನ್ನೇ ಲಿಂಗದ ಮೇಲೆ ಇಟ್ಟ. ಯಾಕಿಟ್ಟ? ಒಂದು ಕಣ್ಣಂತ ಕೊಟ್ಟ, ಇನ್ನೊಂದು ಕಣ್ಣು ಕಳ್ಕೊಂಡಾಗ ಎಲ್ಲಿಗಿಡಬೇಕು ಕಣ್ಣನ್ನು ಅಲ್ಲಿ ಅಂತ ಗೊತ್ತಾಗಲ್ಲ ಅಂತ ಹೇಳಿ ಚಪ್ಪಲಿ ಮೆಟ್ಟಿದ ಇದು ತುದಿಯಲ್ಲೇ ಅವ್ನು ಲಿಂಗದ ಮೇಲೆ ಕಾಲಿಡ್ತಾನೆ. ಆದರೆ ಅವನಿಗೆ ದೇವರಿಗೆ ಬೇಕಾಗಿರೋದು ಭಕ್ತಿ. ನೀನು ಏನು ಎಷ್ಟು ಹರಕೆ ಹೊತ್ತಿ ಅನ್ನೋದಲ್ಲ. ಇದು ಅಲ್ಲಿರ್ತಕ್ಕಂಥ ಧಾರ್ಮಿಕ ಲಾಂಛನಗಳ ಒಂದು ಅರ್ಥ. ಇನ್ನೊಂದು ಕೊನೆಯದಾಗಿ ಹೇಳ್ಬಿಡ್ತೀವಿ, ನಿಮಗೆಲ್ಲ ಹಸುವಾಗಿದೆ ಅಂತ ಕಾಣುತ್ತೆ. ಕೊನೆಯದಾಗಿ ಒಂದ್ಸರಿ ಆಂಧ್ರ ಪ್ರದೇಶ ಹೈದರಾಬಾದ್ನ ಒಬ್ಬರು ಶಿಷ್ಯರು ಬಂದಿದ್ರು. ಅಲ್ಲಿ ಹೈದರಾಬಾದಿಗೆ ನಾವು ಹೋದಾಗಲೇ ಹೇಳಿದರು. ಅವರು ಒಂದ್ಸರಿ ಪ್ರಯಾಣ ಮಾಡ್ತಿದ್ರು ಬಸ್ನಲ್ಲಿ ಹೋಗುವಾಗ, ಈ ಟಿಕೆಟ್ ಚೆಕ್ ಮಾಡ್ತಾ ಬಂದ ಟಿಕೆಟ್ ಕಲೆಕ್ಟರ್. ಎಲ್ಲರದ್ದು ತಪಾಸಣೆ ಮಾಡಿದ. ಇವ್ರ ಹತ್ರ ಬಂದಾಗ ತಪಾಸಣೆ ಮಾಡಿ ಹಿಂಗೆ ಮೇಲೆ ಹಿಂಗೆ ನೋಡಿದ್ರೆ ಮುಂದಕ್ಕೆ ಕೊಟ್ಬಿಟ್ಟು ನಾನು ಅವನ ಜಗ್ಗಿ, ಏನಪ್ಪ ಎಲ್ಲರದ್ದು ಚೆಕ್ ಮಾಡಿದೆ, ನಂದು ಯಾಕೋ ನೀವು ಟಿಕೆಟ್ ಚೆಕ್ ಮಾಡಲಿಲ್ಲ ಅಂದರೆ, ಸ್ವಾಮಿ ನೀವು ವಿಭೂತಿ ಧರಿಸ್ಕೊಂಡಿದ್ದೀರಿ, ಯಾರೋ ಶಿವಭಕ್ತರಿದ್ದೀರಿ, ಖಂಡಿತ ನೀವು ಟಿಕೆಟ್ ತೊಗೊಂಡಿರ್ತೀರಿ ಅನ್ನೋ ಕಾರಣಕ್ಕಾಗಿ ನಂಬಿ ನಾನು ಮುಂದಕ್ಕೆ ಹೋದೆ ಅಂತ ಹೇಳಿದ್ದೆ. ಅವ್ನು ಯಾರು ಕಂಡಕ್ಟ್ರು, ಯಾವ ಬಸ್ನಾಗಿರ್ತಾನೆ ಅಂತ ನಿಮಗೆ ಗೊತ್ತಾಗ್ಬಿಟ್ರೆ ನಾವೇನು ನೀವು ವಿಭೂತಿ ಹಚ್ಕೊಂಡ್ರಿ ಅಂತ ಹೇಳೋದು ಬೇಕಿಲ್ಲ ಅನ್ಸುತ್ತೆ ಅಲ್ಲ. ಇವೆಲ್ಲ ಧಾರ್ಮಿಕ ಚಿಹ್ನೆಗಳು ಎಲ್ಲ ದುರುಪಯೋಗ ಆಗ್ತದೆ. ಇದು ನಾವು ನಿಜವಾಗಿ ಇದು ನಮ್ಮ ಭಾಳ ನೋವಿನ ಸಂಗತಿ. ಇದನ್ನು ಬಹಿರಂಗ ನಾವೀಗ ಎಲ್ಲಿ ಏನು ಕಿಡಿ ಹತ್ತುತ್ತೋ ಅನ್ನುವ ಭಯ ಅಂತೂ ನಮಗಿಲ್ಲ. ನ್ಯಾಯ ನಿಷ್ಠುರಿ ದಾಕ್ಷಿಣ್ಯ ಪರ ನಾನಲ್ಲ ಅಂತಾರೆ ಬಸವಣ್ಣವರು. ನ್ಯಾಯದ ಪಕ್ಷಪಾತಗಳಾಗಿ ನಾವು ಏನು ಸತ್ಯ ಸಂಗತಿ ಇದೆ ಅದನ್ನು ಮಂಡಿಸ್ಬೇಕು ಸಮಾಜದಲ್ಲಿ, ಅದನ್ನು ಮಂಡಿಸ್ತಾ ಇದ್ದೀವಿ. ಯಾವುದೇ ಜಾತಿ ಸಮೀಕ್ಷೆ ಬಗ್ಗೆ ನಮ್ಮದು ವಿರೋಧ ಇಲ್ಲ, ಅದನ್ನು ನೀವು ಸ್ಪಷ್ಟಪಡಿಸ್ಬಿಡಿ. ಜಾತಿ ಸಮೀಕ್ಷೆ ಬಗ್ಗೆ ನಮ್ಮ ವಿರೋಧ ಇಲ್ಲ. ಪ್ರತಿಯೊಂದು ಜಾತಿಯಲ್ಲೂ ಕೆಳವರ್ಗದ ಹೀನ ಸ್ಥಿತಿಯಲ್ಲಿ ಇರಿದ್ದಾರೆ, ಅವರಿಗೆ ಸೌಲಭ್ಯಗಳು ಸಿಗಬೇಕು, ಅದೆರಡು ಮಾತಿಲ್ಲ. ಆದರೆ ಜಾತಿನೇ ಯಾವುದು ಅಂತ ನೀವು ನಿಷ್ಕರ್ಷೆ ಮಾಡಿಲ್ಲ. ಅಲ್ಲಪ್ಪ, ನಿನ್ನ ಮನೆಗೆ ಎಷ್ಟು ಜನ ಮಕ್ಕಳು ಅಂತಂದು ನೀವು ಪಾತ್ಪೂಜೆ ಕುತ್ಕೊಂಡಿರ್ತೀರಲ್ಲ, ನಾವು ಕೇಳ್ತೀವಿ, ಎಷ್ಟು ಜನ ಮಕ್ಕಳು ಅದಾವ? 4 ಅದಾವೆ ಅಂತ. ಪಕ್ಕದಾಗಿದ್ದರೆ ನಾವು ಹೇಳಿದ್ ಇಲ್ರಿ 5 ಪಾರ್ವತಿ ಅದಾಳೆ ಅಂತ ಹೇಳ್ತಾರೆ. ಆಯ್ತು, ಅವು ಗಂಡು ಗೊತ್ತೇ ಇಲ್ಲ, 8 ಜನ ಮಕ್ಕಳು ಅನ್ನೋದು ಗಂಡು ಗೊತ್ತಿಲ್ಲ ಹೇಳಿ ಹಂಗೆ ಆಗಿಬಿಡಿದೆ ಅಂತ. ಯಾವ್ಯಾವ ಜಾತಿ ಜನ ರಾಜ್ಯದಲ್ಲಿ ಅದಾರೆ ಅಂತ ಆಯೋಗಕ್ಕೆ ಗೊತ್ತಿಲ್ಲ ಅಂದರೆ ನಾಚಿಕೆ ಹೌದಲ್ಲ ಇದು. ಇದಕ್ಕೆ ಉತ್ತರ ಕೊಡ್ಬೇಕು ಅಧ್ಯಕ್ಷರು, ನಮ್ಮ ಮಧ್ಯಪಲ್ಲಿ ಅಧ್ಯಕ್ಷರು, ಆಯೋಗದ ಅಧ್ಯಕ್ಷರು. ನಾವು ಕೇಳ್ತೀವಿ, ಇದಕ್ಕೆ ನಮ್ಮನ್ನು ಒಡಂಬಡಿಸಿ. ನೀವು ನಮ್ಮನ್ನು ಕೇಳ್ತಾ ಇದ್ರೆ, ಶಿಷ್ಯರು ಕೇಳ್ತಾ ಇದ್ರೆ, ನಾವು ಯಾವ ಕೋಡಿಗೆ ನಾವು ರೆಕಮೆಂಡ್ ಮಾಡ್ತೀವಿ ಬರೀಬೇಕು ಅಂತ ನಾವು ಹೇಳಬೇಕಲ್ಲ ಅವ್ರಿಗೆ, ಶಿಷ್ಯರಿಗೆ ಕೇಳಿ ಇರ್ತೀರ. ಜಾತಿ ದೇಶ ಇದು. ಜಾತ್ಯತೀತ ದೇಶದಲ್ಲಿ ಜಾತಿಯ ವಿಡಂಬನೆ ಆಗ್ತಾ ಇರ್ತಕ್ಕಂಥದ್ದು ಇದು ಖಂಡನೀಯ. ಇದು ದುರಂತ, ದೊಡ್ಡ ದುರಂತ ಅಂತ ಅನಿಸುತ್ತೆ. ಇದರ ಆಶಯ ಹಿಂದೆ ಎಲ್ಲ ಜಾತಿಯನ್ನು ಸರಿದೂಗಿಸ್ಕೊಂಡು ಹೋಗಬೇಕು ಅನ್ನೋ ಆಶಯ ಸರ್ಕಾರ ಇದೆ. ನಮ್ದೇನು ಅಭ್ಯಂತರ, ಜಾತಿ ಸಮೀಕ್ಷೆಗೆ ನಮ್ಮದು ಅಭ್ಯಂತರ ಇಲ್ಲ. ಆದರೆ ಸಮೀಕ್ಷೆ ಸರಿಯಾಗಿ ನಡಿಬೇಕು ಅಂತ ಹೇಳಿದರೆ ಜಾತಿಗಳು ಎಷ್ಟು ಅಂತ ಹೇಳಿ, ಯಾವ್ಯಾವ ಜಾತಿಗಳು ಅಂತ ಹೇಳಿ ಸ್ಪಷ್ಟ ನಿರ್ದೇಶನ ಆಯೋಗದ ಪಟ್ಟಿಯಲ್ಲಿ ಇರಬೇಕು. ಆ ನಿರ್ದೇಶನ ಇಲ್ಲ, ನಾವು ತೋರಿಸ್ಕೊಡ್ಬೇಕು. ಇದು ನಿನ್ನೆ ಅಷ್ಟೇ ನಾವು ಓದಕ್ಕೆ ಸಾಧ್ಯವಾಗಿದ್ದೀವಿ. ಇದುವರೆಗೂ ಅಲ್ಲಿ ಇಲ್ಲಿ ಕಾರ್ಯಕ್ರಮ ಸುತ್ತಾಡಿ ನಾವು ಮಾತಾಡೋದು, ನಾವು ಅಧ್ಯಯನ ಮಾಡೋಕ್ಕಾಗಿರಲಿಲ್ಲ. ಸುಮ್ಮನೆ ಭಾಷಣ ಬಿಗಿತ ಇರುತ್ತೆ. ಇದು ಭಾಷಣದಿಂದ ಸಮಾಜ ಉದ್ಧಾರ ಆಗಲ್ಲ. ಇದರ ಬಗ್ಗೆ ಗಂಭೀರ ಚಿಂತನೆಯನ್ನು ಸರ್ಕಾರ ಮತ್ತು ಆಯೋಗ ಮತ್ತು ಸಾರ್ವಜನಿಕರು ಮಾಡಬೇಕು ಅಂತ ಹೇಳಿ ನಾವು ಕರೆ ಕೊಟ್ಟು, ಇದನ್ನು ಮತ್ತೆ ನಾಳೆ ನಮ್ಮ ಈ ಮಾತನ್ನು ವಿಚಿತ್ರ ಬೇರೆ ರೀತಿಯಲ್ಲಿ ಕಿಡಿ ಹಚ್ಚ ಹಾಗೆ ಸಾರ್ವಜನಿಕರು ಬಳಸ್ಕೊಳ್ಬಾರದು ಅಂತೇಳಿ ನಾವು
ನಮ್ಮ ಹೃದಯದಿಂದ ನೀವು ಹಾರೈಸ್ತೀವಿ, ನಿಮಗೆ ಒಳ್ಳೆಯದಾಗಲಿ, ಜಾತಿ ಸಮೀಕ್ಷೆ ಆಗಲಿ, ಆದರ್ಶರಾಗಲಿ, ಸರ್ಕಾರ ಇಟ್ಟಿರ್ತಕ್ಕಂಥ 400 ಕೋಟಿ ರೂಪಾಯಿ ವ್ಯರ್ಥವಾಗಿ ಪೋಲಾಗದಾಗಿರಲಿ ಅಂತ ನಾವು ಹೇಳಿ ನಿಮ್ಮ ಭಕ್ತಿ ಶ್ರದ್ಧೆಗೆ ನಾವು ಕರೆಸೋದು ನಮ್ಮ ಮಾತುಗಳನ್ನು ಮುಕ್ತಾಯಗೊಳಿಸ್ತೀವಿ.